ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಕಾಂಗ್ರೆಸ್ ಪಾಳೆಯದಲ್ಲಿ ಕನ್ಫ್ಯೂಷನನ್ನು ಸರಿ ಮಾಡುವಂಥ ಕೆಲಸವನ್ನು, ಅಂದರೆ ಗೊಂದಲಗಳೇನಿದೆ ನಾಯಕತ್ವದ ವಿಚಾರದಲ್ಲಿ ಒಂದೊಂದೇ ರಾಜ್ಯದ ನಂತರದಲ್ಲಿ ಪರಿಹರಿಸುವಂಥ ಕೆಲಸಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್, ಮಲ್ಲಿಕಾರ್ಜುನ ಖರ್ಗೆ ACC ಅಧ್ಯಕ್ಷರು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವರು, ಜೊತೆಗೆ KC ವೇಣುಗೋಪಾಲ್ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಎಲ್ಲವನ್ನು ಬಗೆಹರಿಸುವಂಥ ಕೆಲಸಕ್ಕೆ ಈಗ ಮುಂದಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಇದರ ನಿರೀಕ್ಷೆ ಇರುವಂಥದ್ದು. ಈ ಹಿಂದೆ ಕೇರಳದಲ್ಲಿ UDF ಅಲಯನ್ಸ್, ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಬಹುದೊಡ್ಡ ಗೆಲುವನ್ನು ಕಂಡಿರುವಂಥದ್ದು. 2/3 ಮೆಜಾರಿಟಿ, 102 ಸ್ಥಾನಗಳನ್ನು ಗೆಲ್ತು ಕೇರಳದಲ್ಲಿ. ಆದರೆ ಇಲ್ಲಿಯ ತನಕವೂ ಕೂಡ, ನಿನ್ನೆಯ ತನಕವೂ ಕೂಡ ಇಷ್ಟೆಲ್ಲ ಬಹುಮತ ಬಂದಿದ್ದರೂ ಕೂಡ ಕೇರಳದ ಮುಖ್ಯಮಂತ್ರಿ ಯಾರು ಅನ್ನುವಂಥದ್ದನ್ನು ಅನೌನ್ಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಸರತ್ತು ನಡೆಯಿತು. ಫೈನಲಿ KC ವೇಣುಗೋಪಾಲ್ ಮತ್ತು VD ಸತೀಶನ್ ನಡುವೆ ಇದ್ದಂತಹ ಜಿದ್ದಾಜಿದ್ದಿಯಲ್ಲಿ ಫೈನಲಿ ಕಾಂಗ್ರೆಸ್ ಹೈಕಮಾಂಡ್ ಅಳೆದು ತೂಗಿ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಈ ಗೊಂದಲ ಏನಿತ್ತು ಅದೆಲ್ಲವನ್ನು ಬಗೆಹರಿಸಿ VD ಸತೀಶನ್ ಅವರನ್ನ ಕೇರಳದ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿ ಅವರ ಪದಗ್ರಹಣವನ್ನು ಕೂಡ ಮಾಡ್ತಾ ಇದ್ದಾರೆ. ಕೇರಳದ ಈ ಕಾಂಗ್ರೆಸ್ ಪಾಳೆಯದ ಗೊಂದಲವನ್ನು ಬಗೆಹರಿಸಿದಂತಹ ನಂತರದಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳೆಯದ ಈ ನಾಯಕತ್ವದ ಗೊಂದಲವನ್ನು ಕೂಡ ಬಗೆಹರಿಸ್ತಾರೆ ಹೈಕಮಾಂಡ್ ನಾಯಕರು ಅನ್ನುವಂತಹ ಒಂದು ಹಿಂಟ್ ಈ ಕ್ಷಣಕ್ಕೆ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಸಿಕ್ಕ ಹಾಗೆ ಕಾಣಿಸ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಮೇ 15 ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಮೇ 20ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷ ಕಳೀತಾ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ಏನಾದರೂ ಒಂದು ಗುಡ್ ನ್ಯೂಸನ್ನು DK ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಕೊಡುತ್ತಾ ಅನ್ನುವಂಥ ಚರ್ಚೆಗಳು ಬಹಳ ದಿನಗಳಿಂದ ಆಗ್ತಾನೇ ಇದೆ. ಅದಕ್ಕೆ ಪೂರಕವಾಗಿ ಈಗ ಎಲ್ಲ ಬೇರೆ ಬೇರೆ ಕನ್ಫ್ಯೂಷನ್ಸ್, ಗೊಂದಲಗಳನ್ನು ಬಗೆಹರಿಸಿಕೊಂಡಂಥ ಕಾಂಗ್ರೆಸ್ನ ಹೈಕಮಾಂಡ್ ಈಗ ರಾಜ್ಯದ ಕರ್ನಾಟಕದ ಕಾಂಗ್ರೆಸ್ ಪಾಳ್ಯದಲ್ಲಿರುವಂಥ ಗೊಂದಲವನ್ನು ಬಗೆಹರಿಸುತ್ತೆ ಅನ್ನುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ಎಲ್ರಿಗೂ ಗೊತ್ತೇ ಇದೆ, ದೆಹಲಿ ಕಡೆ ಶಾಸಕರ ದಂಡು ಹೋಗ್ತಾ ಇರುವಂಥದ್ದು, ಸಂಪುಟ ವಿಸ್ತರಣೆ ಅನ್ನುವಂಥ ಲೆಕ್ಕಾಚಾರ, ರೀಶಫಲ್ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಬಿಗಿಪಡಿಸ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಅವರ ಆಪ್ತ ಬಣದಿಂದ ಅಹಿಂದ ಬಣವನ್ನು ಮುಂದೆ ಬಿಟ್ಟು ಈ ಎಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಕಾಂಗ್ರೆಸ್ನ ಹೈಕಮಾಂಡ್ ಮೇಲೆ, ನಾಯಕರುಗಳ ಮೇಲೆ ಒತ್ತಡವನ್ನು ತರುವಂಥ ಕೆಲಸವನ್ನು ಸಿದ್ದರಾಮಯ್ಯ ಬಣ ಮಾಡಿದರೆ, DK ಶಿವಕುಮಾರ್ ಬಣದವರು ಕೂಡ ಅಷ್ಟೇ. ರೀಶಫಲ್ ಮಾಡ್ತಿರೋ, ವಿಸ್ತರಣೆ ಮಾಡ್ತಿರೋ, ಒಟ್ಟಾರೆ CM DCM ಈ ನಾಯಕತ್ವ ಗೊಂದಲ ಏನಿದೆಯಲ್ಲ, ಇನ್ನುಳಿದಂಥ 2 ವರ್ಷಕ್ಕಾದರೂ ಅಟ್ಲೀಸ್ಟ್ ನಮ್ಮ ನಾಯಕ DCM DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಅನ್ನುವಂಥ ಒಂದು ಒತ್ತಡವನ್ನು ಕೂಡ ತರ್ತಾ ಇದ್ದಾರೆ. ಹೀಗಾಗಿ ಈ ಮಧ್ಯೆ ಇಲ್ಲಿಯ ತನಕವೂ ಕೂಡ ಈ ಒಂದು ನಾಯಕತ್ವ ಗೊಂದಲ ವಿಚಾರದಲ್ಲಿ ಯಾವುದೇ ಥರದ ಕ್ರಮವನ್ನಾಗಲಿ ಒಂದು ನಿರ್ಧಾರವನ್ನಾಗಲಿ ಕಾಂಗ್ರೆಸ್ ಹೈಕಮಾಂಡ್ ತೊಗೊಂಡಿರಲಿಲ್ಲ. ಈಗಿರುವಂಥ ನಿರೀಕ್ಷೆ ಏನು ಅಂತ ಹೇಳಿದ್ರೆ, ಈಗ ಕಾಂಗ್ರೆಸ್ ಪಕ್ಷ 3 ವರ್ಷವನ್ನು ಮುಗಿಸ್ತಾ ಇರುವಂಥದ್ದು ಒಂದು ಕಡೆ ಆದರೆ, ಅಳೆದು ತೂಗಿ ಎಲ್ಲ ಲೆಕ್ಕಾಚಾರವನ್ನು ಹಾಕಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬೇರೆ ಏನಾದರೂ ಒಂದು ಲೀಡರ್ಶಿಪ್ನ ಕೊಟ್ಟು DCM DK ಶಿವಕುಮಾರ್, ಯಾಕೆಂತಂದರೆ ಪಕ್ಷದ ಒಂದು ರೀತಿಯಾದ ಸಂಘಟನಾ ಚತುರ ಅವರು DK ಶಿವಕುಮಾರ್ ಅವರು. ತಳಮಟ್ಟದಿಂದ ಪಕ್ಷವನ್ನು ಸಂಘಟಿಸಿ ಬರೋಬ್ಬರಿ 130 ಸೀಟ್ಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತವನ್ನು ತಂದು ಅಧಿಕಾರಕ್ಕೆ ಏನು ತಂದಿದ್ದಾರೆ DK ಶಿವಕುಮಾರ್. ಪ್ರಾರಂಭಿಕ ದಿನಗಳಲ್ಲಿ ಏನಾದರೂ ಈ ಮಾತುಕತೆ ಆಗಿದ್ದರೆ ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ಳೇಬೇಕಾಗತ್ತೆ. ಇವರು ಪಕ್ಷದ ನಿಷ್ಠಾವಂತ ಕಟ್ಟಾಳು ಆಗಿದ್ದರೂ ಕೂಡ ಏನು ಬೇಕಾದರೂ ಆಗಬಹುದು ರಾಜಕಾರಣದಲ್ಲಿ. ಹೀಗಾಗಿ ಅವರನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲದೇ ಇರುವಂಥ ಕಾಂಗ್ರೆಸ್ನ ಹೈಕಮಾಂಡ್ DKಶಿ ಅವರನ್ನು ಮುಖ್ಯಮಂತ್ರಿ ಮಾಡತ್ತಾ ಅಥವಾ ಮುಖ್ಯಮಂತ್ರಿ ಮಾಡಲ್ವಾ ಈ ಅವಧಿಗೆ? ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗುತ್ತಾ? ಏಕೆಂತಂದರೆ ಕೆಲವು ಹಳಬರಿಗೆ ಕೊಡಬೇಕು ಅನ್ನುವಂಥದ್ದಿದೆ, ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನುವಂಥದ್ದಿದೆ, ಜೊತೆಗೆ ಸಚಿವಗಿರಿ ಮೇಲೆ, ಮಂತ್ರಿಗಿರಿ ಮೇಲೆ ಹಲವಾರು ಜನರ ಒಂದು ಆಕಾಂಕ್ಷೆಗಳಿದ್ದಾರೆ. ಯಾರೇ ಬೇಕಾದರೂ ಆಗ್ತಾರಾ? ಯಾರನ್ನು ಆಯ್ಕೆ ಮಾಡ್ತಾರೆ? ಯಾರ ರಿಪೋರ್ಟ್ ತಗೊಂಡು ಇವರ ಕೆಲಸ ಸರಿಯಾಗಿಲ್ಲ, ಇವರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಅವ್ರಿಗೆ ಮನೆ ಕಳಿಸೋ ಕೆಲಸ ಮಾಡ್ತಾರೆ. ಇದರ ಮಧ್ಯೆ DK ಶಿವಕುಮಾರ್ ಅವರಿಗೆ CM ಪಟ್ಟವನ್ನು ಕೊಡ್ತಾರಾ ಇಲ್ವಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದುವರಿತಾರಾ? ಇನ್ನೇನೇನೆಲ್ಲ ಕಾಂಗ್ರೆಸ್ ಪಾಳೆಯದಲ್ಲಿ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನುವಂಥದ್ದನ್ನು, ಕಾಂಗ್ರೆಸ್ ಹೈಕಮಾಂಡ್ ಯಾವ ಥರದ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.